ಸರಿ, ಪ್ರಕೃತಿ ಕತೆ ಮುಗೀತಲ್ಲ. ಮನುಷ್ಯ ನಿರ್ಮಿತ ಚಂಡಮಾರುತಗಳು, ಸುಂಟರಗಾಳಿಗಳು, ಸೈಕ್ಲೋನ್ಗಳು ಎಲ್ಲ ನೋಡಬೇಕಲ್ಲ. ಸುನಾಮಿ ಇಲ್ಲ. ಬಿಜೆಪಿಯ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಎದ್ದೇ ಬಿಟ್ಟಿದೆ. ಮೊದಲ ಹೆಜ್ಜೆಯನ್ನು ಮಗುವಿನಂತೆ ಇಟ್ಟಿದೆ. ಅಬ್ಬಾ, ಎಂಥ ಪವರ್ಫುಲ್ ಪಾರ್ಟಿ. ಅದರ ನಾಯಕರದ್ದು ಎದೆ ದೊಡ್ಡದಂತೆ, ಎಷ್ಟೆಷ್ಟೋ ಇಂಚಂತೆ ಅವ್ರದ್ದು. ಬಿಡೋರು ಪಕ್ಷದವ್ರು ಮಾತ್ರ ನಿಧಾನವಾಗಿ ಹೆಜ್ಜೆ ಇಡ್ತಾರೆ, ಪಾಪು ಥರ. ಕೃಷ್ಣ ಬಾರೋ ಅನ್ನೋ ಥರ. ಯಾವ ಕೃಷ್ಣ? ನಂದಗೋಕುಲದ ಕೃಷ್ಣ. ವಿಜಯೇಂದ್ರ ವಿರುದ್ಧ ಸಿಡಿದಿರುವಂತಹ ಯತ್ನಾಳ್ಗೆ ಕೇಂದ್ರ ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟು ಬಿಟ್ಟಿದೆ. ರಾಜ್ಯ ನಾಯಕರ ವಿರುದ್ಧ ನಿರಂತರ ವಾಗ್ದಾಳಿ ಮಾಡ್ತಾ ಇದ್ದೀರಿ, ಪಕ್ಷದ ನಿಲುವಿಗೆ ವಿರುದ್ಧವಾಗಿ ಹೇಳಿಕೆ ಕೊಡ್ತಿದ್ದೀರಿ, ಇದು ಶಿಸ್ತಿನ ಸ್ಪಷ್ಟ ಉಲ್ಲಂಘನೆ. ಈಗ ಗೊತ್ತಾಗಿದೆಯಾ ಅದ್ರ ಫೈಂಟ್? ಕಳವಳಕಾರಿ ವಿಚಾರ. ಅಬಾಬಾಬಾಬಾ, ಈ ಸಂಬಂಧ ನಿಮ್ಮ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಳಬಾರದು ಅಂತ 10 ದಿನದಲ್ಲಿ ಉತ್ತರಿಸಿಪ್ಪ, ಒಂದು ವೇಳೆ ಉತ್ತರ ಕೊಡ್ತಿದ್ರೆ ಕ್ರಮ ತಗೊಂಡ್ಬಿಡ್ತೀವಿ ಅಂತ ಹೇಳಿದಾರಂತೆ. ಈ ಮಧ್ಯೆ 7ನೇ ತಾರೀಕು ಅವ್ರದ್ದೇನೋ ಕೋರ್ ಕಮಿಟಿ ಮೀಟಿಂಗ್ ಅಂತೆ. ಕೋರ್ ಮೆಟೀರಿಯಲ್ ಇದ್ರೆ ತಾನೇ ಕಮಿಟಿ ಆಗಕ್ಕೆ, ಅದಕ್ಕೊಂದು ಮೀಟಿಂಗ್ ಆಗಕ್ಕೆ. ಕೋರ್ ಮೆಟೀರಿಯಲ್ ಇರಬೇಕು. ಫಿಷನ್ನು ಫ್ಯೂಷನ್ನು ಎಲ್ಲ ಆಗ್ಬೇಕಾದ್ರೆ ಅಟಾಮಿಕ್ ರಿಯಾಕ್ಷನ್ ಒಂದು ಕೋರ್ ಬೇಕಲ್ಲ, ಏನಾದ್ರು ಒಂದು ಫ್ಯೂಯಲ್ ಬೇಕಲ್ಲ. ಅದೇ ಇಲ್ಲದೆ ಇಲ್ಲ ನಿಮ್ಮ ಹತ್ರ. ಈ ಕಮಿಟಿ ಏನಾಗ್ತೀರಿ ನೀವು? ಕೋರು ಇಲ್ಲ, ಪೀರು ಇಲ್ಲ, ಅದು ಬರೀ ಕೋರಿಕೆಯ ಕಮಿಟಿ, ಅದಕ್ಕೆ ಅದು ಕೋರ್ ಕಮಿಟಿ. ಆದರೆ ಯತ್ನಾಳ್ ಡೋಂಟ್ ಕೇರ್ ಅಂತೆ. ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ, ವಾಟ್ಸಪ್ಪಲ್ಲಿ ಬಂದಿದ್ದನ್ನು ನಂಬಲ್ಲ. ವಿಜೇಂದ್ರ ಕೆಲಸ ಇರಬೇಕು. ವಿಜೇಂದ್ರ ಎಲ್ಲ ಅವ್ರು ಮಾತ್ರ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಮತ್ತು ಕಾಲಜ್ಞಾನಿ. ಹೌದು, ಕಾಲಕ್ಕೆ ಬಿಟ್ಟಿದ್ದಾರೆ. ಕಾಲಕ್ಕೆ ಬಿಟ್ಟಿದ್ದಾರೆ. ಶೋಕಾಸ್ ನೋಟಿಸ್. ಕಾಲಕ್ಕೆ ಬಿಡುವಂತಹ ಅಧ್ಯಕ್ಷರಿಗೆ ಬೆನ್ನು ಮೂಳೆ ಇಲ್ಲ ಅಂತ ಯಾಕೆ ಪರಿಗಣಿಸಬಾರ್ದು? ಕಾಲಕ್ಕೆ ಬಿಡುವ ಅಧ್ಯಕ್ಷರು, ಯಾವುದೇ ಅಧ್ಯಕ್ಷರಾಗಲಿ, ಇಂಡಿಸಿಪ್ಲಿನ್ ಅಂತ ಅನಿಸಿದ್ರೆ ಒಂದು ಸಂಸ್ಥೆ, ಒಂದು ಸಂಘಟನೆ, ಒಂದು ಪಕ್ಷ, ಒಂದು ದೇಶ, ಒಂದು ರಾಜ್ಯ ಮುಖಾಮುಖಿ ನೋಡಿದ್ರೆ ಕತ್ತರಿಸಾಕ್ಬೇಕು, ನಿರ್ಧಾರ ತಗೋಬೇಕು. ಅದನ್ನು ನೋಟಿಸ್ ಪರವಾಗಿ ವಿಜೇಂದ್ರ ಬಣದ ನಾಯಕರು, ಆ ಕಡೆಗೆ ಅವ್ರ ನಾಯಕರು ಎಲ್ಲ ಹೇಳಿಕೆ ಕೊಟ್ಕೊಂಡಿದ್ದಾರಂತೆ. ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತತ್ತ ಅವಾಗ ನಾವು ಉತ್ತರನೇ ಕೊಡ್ಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡ್ತಿದ್ದಿರ್ಬೋದು. ವಿಜೇಂದ್ರ ಬಹಳ ಚಾಲು ಅದನ್ರಿ. ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊಂಡು. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ನಾನು ಯತ್ನಾಳ್ ವಿಚಾರವಾಗಿ, ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳಲ್ಲಿ ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಆಗಿದೆ ಸರ್, ನಮ್ಮನ್ನು ಟೂರ್ ಮಾಡಕ್ಕೆ ಬಿಡ್ತರು. ಹೈಕಮಾಂಡ್ ಕೊಟ್ಟದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ. ರಾಷ್ಟ್ರೀಯ ನಾಯಕರು ಎಲ್ಲವೂ ಕಾದು ನೋಡ್ತಾರೆ, ತೀರ್ಮಾನ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಎಲ್ಲವೂ ಕಾದು ನೋಡ್ತಾರೆ. ಅನುಮಾನಕ್ಕೆ ಯಾವ ಮದ್ದು ಸರ್? ಅನುಮಾನಕ್ಕೆ ಮದ್ದಿಲ್ಲ. ಅದು ಡೂಪ್ಲಿಕೇಟ್ ಆದರೆ ಡೂಪ್ಲಿಕೇಟು, ಅವಾಗ ಅಧ್ಯಕ್ಷನ ಕಿತ್ತಾಕ್ಬೇಕು ಡೂಪ್ಲಿಕೇಟ್ ಮಾಡಿಸಿದ್ದಕ್ಕೆ. ಇಲ್ಲ ಅಂತಂದರೆ ಇವ್ರು ಉತ್ತರ ಕೊಡಬೇಕು. ದಟ್ಸ್ ಆಲ್ ಡಿಫರೆಂಟ್. ಅದೆಲ್ಲ ಆಮೇಲಿನ ಕತೆ. ಡೂಪ್ಲಿಕೇಟು ಅಸಲಿ ಅದೆಲ್ಲ ಆಮೇಲೆ ನೋಡ. ಈ ಸರಿ ಬಂದಿರೋದು ನನಗೆ ಆ ಥರದ್ದು ಯಾವುದೇ ಅನುಮಾನ ಕಾಣಿಸ್ತಿಲ್ಲ. ಸಮಥಿಂಗ್ ಹ್ಯಾಸ್ ಮೂವ್ಡ್. ಅದು ಲೇಟು ಮಂತೊಂದು ಮಗದೊಂದು ಬೇರೆ ಇರ್ಬೋದು. ಎರಡನೇದು, ಯತ್ನಾಳ್ ಆ್ಯಂಡ್ ಟೀಮು ಅಥವಾ BJP ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬೇಕು. ಇಲ್ಲ, ಯತ್ನಾಳ್ ನಮಗೆ ಅನಿವಾರ್ಯ, ನಾವು ಮಂಡಿ ಊರಿ ನಿಲ್ಲಲೇಬೇಕು, ಬೇರೆ ದಾರಿ ಇಲ್ಲ, ಅವ್ರು ದೊಡ್ಡ ನಾಯಕರು ಅಂತ ಒಪ್ಕೋಬೇಕು ನೀವು. ಇಲ್ಲ, ಅದಿಲ್ಲ ಅನ್ನೋದಿದ್ರೆ ಕಿತ್ತಾಕ್ಬೇಕು. ಅಶಿಸ್ತು ಅಂತ ಕಿತ್ತಾಕ್ಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು. ಅದನ್ನು ಬಿಟ್ಟು ಮಜಾ ನೋಡಬಾರ್ದು ಯಾವುದೇ ಹೈಕಮಾಂಡ್. ಮಕ್ಕಳ ಮಧ್ಯೆ ಜಗಳ ನೋಡ್ತಿದ್ದಾಗ ಅಪ್ಪ ಅಮ್ಮಂದ್ರು ಫ್ಯಾಮಿಲಿ ಒಳಗಡೆ ಮಜಾ ನೋಡಬಾರ್ದು. ಅದನ್ನು ಈ ಕಡೆ ಕರೆದ್ಬಿಟ್ಟು ಅವನನ್ನು ಎತ್ಕಟ್ಟು, ಆ ಕಡೆ ಕರೆದ್ಬಿಟ್ಟು ಅವನನ್ನು ಎತ್ಕಟ್ಟು ಅಂತ ಮಜಾ ನೋಡಬಾರ್ದು. ಇನ್ನೂ ಜಾಸ್ತಿ ಆಗತ್ತೆ. ಅದು ಒಳ್ಳೇದಲ್ಲ. ಅದು ಹಾಗೆ ಇಲ್ಲವೇ ಯತ್ನಾಳ್ನ ಪ್ಲ್ಯಾನ್ ಏನು? ಈ ನೋಟಿಸ್ ನಿಜವಾಗಿದ್ದರೆ ನಾಳೆ ಏನಾದ್ರು ಕ್ರಮ ಆದರೆ ಐ ಹ್ಯಾವ್ ನೋ ಐಡಿಯಾ. ಅವ್ರಿಗೆ ಯಾವ ಪ್ಲ್ಯಾನ್ ಇದೆಯೋ ಏನಿದೆಯೋ ನಂಗೆ ಗೊತ್ತಿಲ್ಲ ಪೊಲಿಟಿಕಲಿ. ಬಿಕಾಸ್ ಬೇಸಿಕಲಿ ಹೀ ಈಸ್ ನಾನು ಪ್ರೋ ಹಿಂದೂ, ನನಗೆ ಮುಸ್ಲಿಮರನ್ನ ಕಂಡ್ರೆ ಆಗಲ್ಲ ಅಂತಾನೋ, ಅಥವಾ ಅವ್ರ ಮತ ಬೇಡ ಅಂತಾನೋ, ರಾಜಕಾರಣ ನನಗೆ ಸಂಬಂಧ ಇಲ್ಲ ಅಂತಾನೋ, ಡ್ಯಾಶ್. ಹಾಗಿದ್ದಾಗ ಏನು ಹೊಸ ಪಕ್ಷ ಮಾಡ್ತೀನಿ ಇರ್ಬೋದೇನೋ ಅವ್ರ ಐಡಿಯಾ.
JDSಗೆ ಹೋಗ್ಬಿಡೋಣ ಅಂದರೆ ಆ JDS ಬೇರೆ BJP ಜೊತೆ ಕೂತ್ಕೊಂಡ್ಬಿಟ್ಟಿದೆ ಹೋಗಿ ಈಗ, ಅದು ಬೇರೆ ಪ್ರಾಬ್ಲಮ್ ಈಗ. ಹಾಗಾಗಿ ಅವ್ರದ್ದು ಏನು ಐಡಿಯಾ ಅವರದ್ದಾಗಲಿ ಅವರ ಜೊತೆಯಲ್ಲಿರುವವರದ್ದಾಗಲಿ ನನಗೆ ಗೊತ್ತಿಲ್ಲ. ಅನಿಸ್ತಿಲ್ಲ. ಇನ್ನು BJP ಹೈಕಮಾಂಡ್ ಕೂಡ ಹ್ಯಾಸ್ ಟು ಟೇಕ್ ಸಮ್ ಆ್ಯಕ್ಷನ್ ಇಫ್ ಇಟ್ಸ್ ಸ್ಟೇಟ್ ಪ್ರೆಸಿಡೆಂಟ್ ಈಸ್ ನಾಟ್ ಏಬಲ್ ಟು ಕಂಟ್ರೋಲ್ ಇಟ್. ಅದು ಇಲ್ಲದಿದ್ದರೆ ರಾಷ್ಟ್ರಮಟ್ಟದ ಒಂದು ಪಕ್ಷ ಶಿಸ್ತು ಅಂತ ಕರೆಸ್ಕೊಳ್ಳೋದಕ್ಕೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆ ಅಂತ ಅನ್ಕೋಬೇಕಾ, ಅನ್ಕೋಬಾರ್ದ, ಯಾರೊಬ್ಬರು ಹೇಳಬೇಕು ಹೌದು ಅಲ್ವಾ? ಹಾಂ ಸರ್. ಎಸ್. ಇನ್ನು ಶೋಕಾಸ್ ನೋಟಿಸ್ ಒಂದು ವೇಳೆ ಕೇಂದ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಅಥವಾ JP ನಡ್ಡಾ ವಿಚಾರದಲ್ಲಿ ಯತ್ನಾಳ್ನ ಪ್ರತಿರೂಪವಾಗಿ ಯಾರೊಬ್ಬರು ಹುಟ್ಟುಕೊಂಡು ಮಾತಾಡಿದಿದ್ರೆ ಏನು ಮಾಡ್ತಾ ಇದ್ರಿ? ಏನು ಮಾಡ್ತಾ ಇದ್ರಿ ನೀವು? ಸುಮ್ಮನೆ ಕೇಳಿಸ್ಕೊಂಡ್ಬಿಡ್ತಿದ್ರ? ಹೀಗೆ ಇರ್ತಿದ್ರಾ ಮಜಾ ತಗೊಂಡು? ಎಸ್. ಇನ್ನು ಯತ್ನಾಳ್ ನೋಟಿಸ್ನ ನಂತರವೂ ಕೂಡ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಎಂದಿನಂತೆ ವಿಜಯೇಂದ್ರ ಪರವಾಗಿ ರೇಣುಕಾಚಾರ್ಯ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ರು ನೋಡಿ. ಸಣ್ಣ ಹುಡುಗ ಐತ್ರ ತುಂಬ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಇವ್ರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೀನಿ. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ನೋಡ್ರಿ, ವಿಜಯೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತದ. ಸಂಘಟನೆ ಅಂತ ಬಂದಾಗ ರಾಷ್ಟ್ರೀಯ ಅಧ್ಯಕ್ಷರು ಸಿ ಯತ್ನಾಳ್ ಕ್ಯಾನ್ ಸೇ 1000 ಥಿಂಗ್ಸ್ ಆರ್ ಯಡಿಯೂರಪ್ಪ ಆರ್ ವಿಜೇಂದ್ರ ಕ್ಯಾನ್ ಸೇ 1500 ಥಿಂಗ್ಸ್. ಅದು ಬೇರೆ ವಿಚಾರ. ಅವ್ರು ಸರೆಂಡರ್ ಆಗ್ಬಿಟ್ಟಿದ್ದಾರೆ DK ಶಿವಕುಮಾರ್ಗೆ, ಅಡ್ಜಸ್ಟ್ಮೆಂಟು. ಅದಕ್ಕೆ ಏನಾದ್ರು ಬೇಕು, ಸುಮ್ಮನೆ ಹಂಗೆ ಹೇಳಕ್ಕಾಗಲ್ಲ. ಯಾವುದೋ ಒಂದು ರಾಜಕೀಯ ಈಗ ಕಾಂಗ್ರೆಸ್ಸಿನ ಜೊತೆ ಯತ್ನಾಳು ಷಡ್ಯಂತ್ರ ಏಜೆಂಟ್ ಆಗ್ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿಗೆ ಅಂತ ಏನಾದರೂ ಬೇಕು. ಸುಮ್ಮನೆ ಹೇಳ್ಬಿಟ್ರೆ ಆಗಲ್ಲ. ನನ್ನನ್ನು ಹೇಳಿದಾಗ ಸರಿ ಅನ್ನೋ ಭ್ರಮೆಗೆ ಬರಬೇಡಿ ಪೊಲಿಟಿಕಲ್ ಲೀಡರ್ಗಳು. ಮತ್ತು ನಾನು ಇನ್ನೂ ಒಂದು ಹೇಳ್ತೀನಿ, ಈ ರೀತಿ ರೆಬೆಲ್ಗಳಾಗೋದು ಅಥವಾ ಪಕ್ಷದ ಪರವಾಗಿ ನಿಂತ್ಕೊಂಡು ಫೈಟ್ ಮಾಡೋವಾಗ ವಿಪರೀತ ಭ್ರಮೆಗಳು ಮತ್ತು ಭ್ರಾಂತಿಗಳಲ್ಲಿ ಕೆಲಸ ಮಾಡಿರುವ ನಾಯಕರುಗಳ ಕಥೆಗಳು ಏನೇನಾಗಿದೆ ಅಂತ ನಾನು ನೋಡಿದ್ದೀನಿ. ಓಕೆ. ಇದೆಲ್ಲ ಆ ಕ್ಷಣದಲ್ಲಿ ಕುದುರೆ ಓಡ್ತಿದ್ದಾಗ ಹಿಂದೆ ಉರ್ರ್ ಅಂತ ಓಡಿಸಿರೋದು ನಾನು ಭಾಳ ನೋಡ್ಬಿಟ್ಟಿದ್ದೀನಿ. ಜೋಶ್ ಇರುತ್ತೆ. ಆಮೇಲೆ ಏನಾಗಿದೆ ಅನ್ನೋದನ್ನು ನೋಡಿದ್ದೀನಿ. ಅದು ಅವ್ರಿಗೆ ಬಿಟ್ಟಿದ್ದು. ಹೆದರಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟಿದ್ದಾರೆ ಯಡಿಯೂರಪ್ಪ. ಯಾರು? ಹೈಕಮಾಂಡ್. ಮೋದಿ, ಅಮಿತ್ ಶಾ, ನಡ್ಡಾ ಹೆದರಿ ಯಡಿಯೂರಪ್ಪಗೆ ರಾಜ್ಯಾಧ್ಯಕ್ಷ ಹುದ್ದೆ. ದೆನ್ ನಿಮ್ಮ ಲೀಡರ್ಗಳೇ ಪುಕ್ಕಲ್ರು. ಆ ಪುಕ್ಕಲ್ ಲೀಡರ್ಗಳ ಜೊತೆ ನೀವು ಯಾಕೆ ಇರಬೇಕು? ಹೌದು, ಇರಬಾರ್ದು. ಆ ಪ್ರಶ್ನೆ. ವಿಜೇಂದ್ರ ಸಣ್ಣ ಹುಡುಗ, ರಾಜಕಾರಣದಲ್ಲಿ ಇವೆಲ್ಲ ಎಗರು ಬಿದ್ದೋಗಿ ಭಾಳ ವರ್ಷ ಆಗೋಗಿದೆ. ಈಗ ನಾಳೆ ಸಿದ್ದರಾಮಯ್ಯನವ್ರ ಮೇಲೆ ವಿಪರೀತವಾಗಿ ನಡೀತಿದ್ದಾಗ ಆ ರಾಹುಲ್ ಗಾಂಧಿ ಸಣ್ಣ ಹುಡುಗ, ಅರ್ಥ ಆಗಲ್ಲ ರಾಜಕಾರಣ ಎಲ್ಲ ನಿಭಾಯಿಸೋಕ್ಕಾಗಲ್ಲ ಅಂದರೆ ಕೇಳ್ತಾರ? ಅದು ಅವ್ರ ಪಕ್ಷದ ಡಿಸಿಷನ್. ಕೇಳ್ತಾರ ಯಾರು? ಹಾಗೆ ವಯಸ್ಸಿನ ಪ್ರಶ್ನೆ ಅಲ್ಲ ಅದು ರಾಜಕಾರಣದಲ್ಲಿ. ಇಟ್ ಡಸಂಟ್ ಮ್ಯಾಟರ್. ಅದೆಲ್ಲ ಹೋಯ್ತದ, ಕಿತ್ಕೊಂಡು ಹೋಗಿದೆ ಈಗ. ಅದು ಅವ್ರಿಗೆ ಅರ್ಹತೆ ಮತ್ತು ಶಕ್ತಿ ಇದ್ರೆ ಉಳಿತಾರೆ, ಇಲ್ದಿದ್ರೆ ಉಳಿಯಲ್ಲ. ಭಾಳ ಸರಳ. ಅದನ್ನು ಪಕ್ಷ ಗುರುತಿಸಿದೆ, ಕೊಟ್ಟಿದೆ. ಎಕ್ಸಾಕ್ಟ್ಲಿ. ಎಸ್. ಇನ್ನು ಮೂಡ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಸಮನ್ಸ್. ಕಾರ್ಯದರ್ಶಿಗೆ, ಮಂತ್ರಿಗೆಲ್ಲ. ಮಂತ್ರಿಗೆ ಇನ್ನೂ ಆಗಿಲ್ವಂತೆ, ನಮ್ಮಲ್ಲಿ ಹಾಕಿಲ್ಲ ಬಿಡಿ ಮಂತ್ರಿಗೆ ಅಂತ. ನಮ್ಮಲ್ಲಿ ಕಾರ್ಯದರ್ಶಿಗೆ ಅಂತ ಹಾಕಿದ್ದಾರೆ. ಅದು ಯಾರ ಪಾಪ ಮಂತ್ರಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ರಂತೆ, ನಂದೇನಾ ಅಂತ. ಇಲ್ರೇ ಹಾಕಿಲ್ಲ ನಿಮಗೆ, ಆಯ್ತಾ? ಯಾರು ಹೇಳಿದ್ರೆ ಕೇಳಿಸ್ಕೊಬೇಡ್ರಿ, ಕನ್ಫ್ಯೂಸ್ ಮಾಡಿದ್ರೆ ಕೇಳಿಸ್ಕೊಬೇಡಿ ಅದನ್ನು, ಆಯಿತಾ? ಬೈರತಿ ಸುರೇಶ್ಗೆ ವಿಚಾರಣೆ ಮುಂದೆ ಬರಬಹುದು ಅಂತ ಒಂದು ಲೆಕ್ಕಾಚಾರ, ವಿಚ್ ಇಸ್ ಎ ಲಾಜಿಕಲ್ ಥಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕು ಎಲ್ಲರೂ. ಇವ್ರಿಗಾದ್ಮೇಲೆ ಇವ್ರಿಗೆ, ಇವ್ರಿಗಾದ್ಮೇಲೆ ಇವ್ರಿಗೆ ಅಂತ ಬರ್ಬೋದು, ಬರ್ದೇನೂ ಇರ್ಬೋದು. ಈ ಮಧ್ಯೆ ಅದೇನೋ ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕ ಆಗಿದ್ದ ರವಿಕುಮಾರ್ಗೆ ಇಡಿ ಇನ್ನೊಂದ್ಸರಿ ಸಮನ್ಸ್ ಕೊಟ್ಟಿದೆ. ಬನ್ರಿ ಇನ್ನೊಂದ್ಸರಿ ಕೊಡ್ರಿ ನಿಮ್ಮ ಸ್ಟೇಟ್ಮೆಂಟು ಅಂತ ಏನೋ ಕೇಳಿದಾರಂತೆ. ಇದೇನಪ್ಪ ಎಂಡೇ ಇಲ್ಲ, ಒಳ್ಳೆ ಸಮನ್ಸ್ ಇಶ್ಯೂ ಮಾಡೋ ಪೋಸ್ಟ್ ಆಫೀಸ್ ಆಗ್ಬಿಡ್ತಲ್ರಿ ಇಡಿ. ಕರೀರಿ, ಅದು ಎಷ್ಟು ಜನ ಬೇಕೋ ಒಂದೇ ಸರಿ ಕರೆದ ಮುಗಿಸ್ರಪ್ಪ ಬೇಗ. ನೀವು ಒಳ್ಳೆ ನಮ್ಮ ಟಿವಿಗಳ ಧಾರಾವಾಹಿ ಟೈಪ್ ಎಳೀತೀರಿ. ನಾಳೆ ಎಂಡ್ ಆಗತ್ತೆ ಅಂದ್ರೆ ಇಲ್ಲ, ನಾಳೆಗೊಂದು ಟ್ವಿಸ್ಟ್, ಇನ್ಯಾವುದೋ ಹೊಸ ರೋಲ್ ಬಂದ್ಬಿಡತ್ತಲ್ಲಿ. ಹೀರೋಯಿನ್ ಜೊತೆ ಇನ್ಯಾರೋ ಬಂದ್ಬಿಡ್ತಾರೆ, ಹೀರೋ ಜೊತೆ ಯಾರೋ ಬಂದ್ಬಿಡ್ತಾರೆ, ಅಪ್ಪ ಹೋಗ್ಬಿಡ್ತಾರೆ, ತಮ್ಗ ಹೋಗ್ಬಿಡ್ತಾರೆ, ಹಿಂಗಾಗ್ಬಿಡ್ತಾರೆ. ಒಳ್ಳೆ ಧಾರಾವಾಹಿ ಟೈಪ್ ಆಡ್ತಾರೆ ಇಡೀನವರು. ಎಸ್. ಇನ್ನು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು DK ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಈ ಮಧ್ಯೆ ಇಂದು ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ಕೊಟ್ಟರು. ಗ್ಯಾರಂಟಿಗಳನ್ನ DCM ಸಮರ್ಥನೆ ಮಾಡಿಕೊಂಡ್ರು. ಯಾರೇನು ಹೇಳಿದ್ರು ನೋಡೋಣ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅದರ ಮುಖಂಡತ್ವದಲ್ಲಿ ಈ ಒಂದು
ಸಮಾವೇಶ ನಡೀತಾ ಇದೆ. ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತರು, ಸ್ವಾಭಿಮಾನಿಗಳ ಒಕ್ಕೂಟ, ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತ ಕೆಲಸದ ಅಡಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರು ಗುರುತಿಸಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಕೆಲವರು ಖುಷಿ ಪಡಿಸಕ್ಕೆ ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ. ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಎಲ್ಲರೂ ಕೂಡ ಒಪ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅಪಸ್ವರ ಇಲ್ಲ. ನಾವು ಎಲ್ಲ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮ ಕೆಲಸವನ್ನ ಮಾಡ್ತಾ ಇದ್ವಿ. ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಭಾಷೆ ಭೇದ ಇಲ್ಲ. ನಮ್ಮ ರಾಜ್ಯ ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿಲ್ಲ. ನಾವು ಬಡವರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ. ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಸ್ವಾಭಿಮಾನ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಆಯಾಯ ಹಂತಗಳಲ್ಲಿ ಆಯಾಯ ನಾಯಕರುಗಳಿಗೆ ಆಯಾಯ ಪಕ್ಷದಲ್ಲಿ ಸ್ವಾಭಿಮಾನ ಸತ್ತೋಗುತ್ತೆ ಓಕೆ, ಸಮಯಕ್ಕೆ ಸಂದರ್ಭಕ್ಕೆ ಅದು ಅಲ್ವಾ? ಪಾಪ ಹಂಗಾರೆ ನಿಮ್ಮ ಸ್ಥಳೀಯ BJP ಅಧ್ಯಕ್ಷರಿಗೆ ಏನ್ರಿ ಮಾಡೋಣ? ಸಿಟ್ಟಿದ ವಿಷಯ ಬ್ರೇ ಇದೆ ಅಂತ ಹೇಳ್ಬೇಕಾ ಇಲ್ಲ ಅಂದ್ರೆ ಏನು ಮಾಡೋಣ? ಇದು ಅನುಕೂಲ ಸಿಂಧು ವಿಚಾರ. ಇನ್ನು ಶಿವಕುಮಾರ್ ಅವರು ಹೇಳಿದ್ರು ನನ್ನ ಅಧ್ಯಕ್ಷತೆ ನಮಗೂ ಸಾಲ, ಅವ್ರು ಇಷ್ಟಪಡೋರು ಹೆಲ್ಪ್ ಮಾಡೋಕ್ಕೆ ಅಂತ ಮಾಡ್ತಿದ್ದಾರೆ ಸ್ವಾಭಿಮಾನಿ ಸಮಾವೇಶ. ಹ್ಞೂ, ಯಾರ ಕಾಸು ಹಾಕ್ಬಿಟ್ಟು ಮಾಡಿರ್ತಾರೆ ಪಾಪ. ಈಗ ಅವ್ರಿಗಾರು ಒಂಚೂರು ಕ್ರೆಡಿಟ್ ಕೊಡ್ರಪ್ಪ. ಈ ಪಕ್ಷದ ಆಯಿತು, ನಿಮ್ಮ ಪಕ್ಷ ನೀವು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ.